I give notice of my intention to move the following motion during the current session of Lok Sabha, that the Waqf Amendment Bill 2024 be referred to a joint committee of the houses. ವಕ್ಫ್ ಆಸ್ತಿಗಳ ನಿರ್ವಹಣೆ ನಿಯಂತ್ರಿಸುವ 1995ರ ವಕ್ಫ್ ಕಾಯ್ದೆ ತಿದ್ದುಪಡಿಗಾಗಿ ಕಳೆದ ಆಗಸ್ಟ್ನಲ್ಲಿ ಮಸೂದೆಯನ್ನು ಪರಿಚಯಿಸಲಾಯಿತು. ವಕ್ಫ್ ಆಸ್ತಿಗಳನ್ನು ನಿಯಂತ್ರಿಸುವಲ್ಲಿ ಮತ್ತು ಅಂತಹ ಆಸ್ತಿಗಳಿಗೆ ಸಂಬಂಧಪಟ್ಟ ವಿವಾದಗಳನ್ನು ಇತ್ಯರ್ಥಪಡಿಸುವಲ್ಲಿ ಸರ್ಕಾರಕ್ಕೆ ಅವಕಾಶ ನೀಡುವ ಹಲವಾರು ಬದಲಾವಣೆಗಳನ್ನು ವಕ್ಫ್ ತಿದ್ದುಪಡಿ ಮಸೂದೆ ಪ್ರಸ್ತಾಪಿಸಿತ್ತು. ವಕ್ಫ್ ತಿದ್ದುಪಡಿ ಮಸೂದೆಗೆ ಜಂಟಿ ಸಂಸದೀಯ ಸಮಿತಿ ಕಳೆದ ತಿಂಗಳು ಪ್ರಸ್ತಾಪಿಸಿದ ಎಲ್ಲ 14 ತಿದ್ದುಪಡಿಗಳನ್ನು ಕೇಂದ್ರ ಸಚಿವ ಸಂಪುಟ ಗುರುವಾರ ಅಂಗೀಕರಿಸಿದೆ. ಮಾರ್ಚ್ 10ರಿಂದ ಪ್ರಾರಂಭವಾಗುವ ಬಜೆಟ್ ಅಧಿವೇಶನದ ದ್ವಿತೀಯಾರ್ಧದಲ್ಲಿ ಇದನ್ನು ಸಂಸತ್ತಿನಲ್ಲಿ ಮಂಡಿಸುವ ಸಾಧ್ಯತೆ ಇದೆ. ವಿರೋಧ ಪಕ್ಷದ ಟೀಕೆಗಳ ನಡುವೆ ಮಸೂದೆಯನ್ನು ಜೆಪಿಸಿಗೆ ಉಲ್ಲೇಖ ಮಾಡಲಾಗಿತ್ತು. ಜನವರಿ 27ರಂದು ಬಿಜೆಪಿ ಸಂಸದ ಜಗದಾಂಬಿಕಾ ಪಾಲ್ ನೇತೃತ್ವದ ಸಮಿತಿ ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷಗಳು ಪ್ರಸ್ತಾಪಿಸಿದ 14 ತಿದ್ದುಪಡಿಗಳನ್ನು ಅಂಗೀಕರಿಸಿದೆ ಮತ್ತು ವಿರೋಧ ಪಕ್ಷಗಳು ಪ್ರಸ್ತಾಪಿಸಿದ 44 ತಿದ್ದುಪಡಿಗಳನ್ನು ತಿರಸ್ಕರಿಸಿದೆ. ಜೆಪಿಸಿ ಮತ್ತು ಈಗ ಕೇಂದ್ರ ಸಚಿವ ಸಂಪುಟ ಅಂಗೀಕರಿಸಿದ ತಿದ್ದುಪಡಿಗಳು ಮಸೂದೆಯ ಕೆಲ ವಿವಾದಾತ್ಮಕ ಭಾಗಗಳನ್ನು ಬಗೆಹರಿಸುತ್ತೆ. ವಕ್ಫ್ ತಿದ್ದುಪಡಿ ಮಸೂದೆ ವಕ್ಫ್ ಮತ್ತು ವಕ್ಫ್ಗೆ ಮೀಸಲಾಗಿರುವ ಪ್ರತಿಯೊಂದು ಆಸ್ತಿಯನ್ನ ಕಾಯ್ದೆ ಜಾರಿಯಾದ 6 ತಿಂಗಳ ಒಳಗೆ ಕೇಂದ್ರ ಪೋರ್ಟಲ್ ಮತ್ತು ಡೇಟಾಬೇಸ್ನಲ್ಲಿ ನೋಂದಣಿ ಮಾಡಬೇಕು ಅಂತ ಕಡ್ಡಾಯಗೊಳಿಸಿದೆ. ಈ ಡೇಟಾಬೇಸ್ನಲ್ಲಿರುವ ಯಾವುದೇ ಸರ್ಕಾರಿ ಆಸ್ತಿ ಬಗ್ಗೆ ಜಿಲ್ಲಾಧಿಕಾರಿಗಳು ಸೂಕ್ತ ವಿಚಾರಣೆಯನ್ನು ನಡೆಸುತ್ತಾರೆ ಮತ್ತು ರಾಜ್ಯ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸುತ್ತಾರೆ. ಪೋರ್ಟಲ್ನಲ್ಲಿ ವಕ್ಫ್ ವಿವರಗಳನ್ನು ಸಲ್ಲಿಸದೇ ಇರೋಕೆ ಸಾಕಷ್ಟು ಕಾರಣಗಳನ್ನು ಮುತುವಲ್ಲಿ ಒದಗಿಸಿದ್ರೆ ಅಂತಹ ಸಂದರ್ಭಗಳಲ್ಲಿ ವಕ್ಫ್ ಆಸ್ತಿಯನ್ನು ನೋಂದಾಯಿಸೋಕೆ ಗಡುವು ಸಡಿಲಿಕೆಗೆ ಜೆಪಿಸಿ ಒಪ್ಪಿದೆ. ಇದು ಜೆಡಿಯು ಸಂಸದ ದಿಲೇಶ್ವರ್ ಕಮೈತ್ ಪ್ರಸ್ತಾಪಿಸಿದ ತಿದ್ದುಪಡಿಯಾಗಿತ್ತು. ಆಯ್ದ ಪ್ರಕರಣಗಳಲ್ಲಿ ಕಾಲಮಿತಿ ವಿಸ್ತರಿಸುವ ಅಧಿಕಾರವನ್ನು ವಕ್ಫ್ ನ್ಯಾಯಮಂಡಳಿಗೆ ವಕ್ಫ್ ತಿದ್ದುಪಡಿ ಮಸೂದೆ ನೀಡುತ್ತೆ. ಆದರೆ ಸಾಕಷ್ಟು ಕಾರಣಗಳು ಅಂತ ಪರಿಗಣಿಸಬಹುದಾದ ಸಂದರ್ಭ ಮತ್ತು ವಿಸ್ತರಣೆಯ ಅವಧಿ ಎಷ್ಟು ಅನ್ನೋದರ ಬಗ್ಗೆ ಸ್ಪಷ್ಟತೆ ಇಲ್ಲದೆ ಇರೋದ್ರಿಂದ ನ್ಯಾಯಮಂಡಳಿ ತನ್ನ ವಿವೇಚನೆಯನ್ನು ಚಲಾಯಿಸಬೇಕಾಗತ್ತೆ. ಪ್ರಸ್ತಾವಿತ ಕಾನೂನು ಜಾರಿಗೆ ಬಂದ 6 ತಿಂಗಳ ನಂತರ ಕೇಂದ್ರ ಪೋರ್ಟಲ್ ಅಡಿಯಲ್ಲಿ ನೋಂದಾಯಿಸಿಕೊಳ್ಳದೆ ಹೋದರೆ ಅಂತಹ ವಕ್ಫ್ಗಳಿಗೆ ಯಾವುದೇ ಮೊಕದ್ದಮೆ, ಮೇಲ್ಮನವಿ ಅಥವಾ ಕಾನೂನು ಪ್ರಕ್ರಿಯೆಗೆ ಅವಕಾಶ ಇರೋದಿಲ್ಲ ಅಂತ ವಕ್ಫ್ ತಿದ್ದುಪಡಿ ಮಸೂದೆ ಹೇಳುತ್ತೆ. ಅಂದ್ರೆ ಪೋರ್ಟಲ್ನಲ್ಲಿ ನೋಂದಾಯಿಸದೇ ಇದ್ರೆ ವಕ್ಫ್ ಭೂಮಿಗೆ ಸಂಬಂಧಪಟ್ಟ ಅತಿಕ್ರಮಣ ಅಥವಾ ಇನ್ನಿತರ ಯಾವುದೇ ವಿವಾದಗಳ ವಿಚಾರವಾಗಿ ನ್ಯಾಯಾಲಯದ ಮೊರೆ ಹೋಗುವ ಹಕ್ಕನ್ನ ಹೊಂದಿರೋದಿಲ್ಲ. ಆದರೆ ಈ ಕಾಲಮಿತಿಯನ್ನು ವಿಸ್ತರಿಸಬೇಕು ಮತ್ತು 6 ತಿಂಗಳ ಒಳಗೆ ವಕ್ಫ್ ಪೋರ್ಟಲ್ನಲ್ಲಿ ಯಾಕೆ ನೋಂದಾಯಿಸಲಿಲ್ಲ ಅನ್ನೋದರ ಕುರಿತು ಅಫಿಡವಿಟ್ ಅನ್ನು ಸಲ್ಲಿಸಿದ್ರೆ ಮೊಕದ್ದಮೆಗಳನ್ನು ಸಲ್ಲಿಸೋಕೆ ನ್ಯಾಯಾಲಯಗಳು ಅವಕಾಶ ನೀಡಬಹುದು ಅನ್ನೋ ಬಿಜೆಪಿ ಸಂಸದ ಡಾಕ್ಟರ್ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಪ್ರಸ್ತಾಪಿಸಿದ ಮತ್ತೊಂದು ತಿದ್ದುಪಡಿಯನ್ನು ಜೆಪಿಸಿ ಅಂಗೀಕರಿಸಿದೆ. ಈ ಹಿಂದೆ ವಕ್ಫ್ ನ್ಯಾಯಮಂಡಳಿ ಹೊಂದಿದ್ದ ಅಧಿಕಾರವನ್ನು ವಕ್ಫ್ ತಿದ್ದುಪಡಿ ಮಸೂದೆ ಜಿಲ್ಲಾಧಿಕಾರಿಗಳಿಗೆ ನೀಡಿದೆ. ಕಾಯ್ದೆ ಜಾರಿಗೆ ಬರುವ ಮೊದಲು ಅಥವಾ ನಂತರ ವಕ್ಫ್ ಆಸ್ತಿ ಅಂತ ಗುರುತಿಸಲಾದ ಅಥವಾ ಘೋಷಣೆ ಮಾಡಲಾದ ಯಾವುದೇ ಸರ್ಕಾರಿ ಆಸ್ತಿಯನ್ನ ವಕ್ಫ್ ಆಸ್ತಿ ಅಂತ ಪರಿಗಣಿಸಲಾಗುವುದಿಲ್ಲ ಅಂತ ಮಸೂದೆಯಲ್ಲಿ ಹೇಳಲಾಗಿದೆ. ಆದರೂ ಈ ನಿರ್ಧಾರವನ್ನು ವಕ್ಫ್ ನ್ಯಾಯಮಂಡಳಿಯ ಬದಲಿಗೆ ಜಿಲ್ಲಾಧಿಕಾರಿ ಮಾಡಬೇಕಾಗಿತ್ತು. ಸರ್ಕಾರ ನಿರ್ಧಾರವನ್ನು ತೆಗೆದುಕೊಳ್ಳುವವರೆಗೆ ವಿವಾದಿತ ಆಸ್ತಿಯನ್ನ ವಕ್ಫ್ ಆಸ್ತಿಯಾಗಿ ಪರಿಗಣಿಸದೆ ಸರ್ಕಾರಿ ಆಸ್ತಿಯಾಗಿ ಪರಿಗಣಿಸಲಾಗುತ್ತೆ ಅಂತ ಮಸೂದೆಯಲ್ಲಿ ಸೇರಿಸಲಾಗಿದೆ. ವಕ್ಫ್ ನ್ಯಾಯಮಂಡಳಿಯ ಅಧಿಕಾರವನ್ನು ರಾಜ್ಯ ಸರ್ಕಾರ ವಹಿಸಿಕೊಂಡು ಪ್ರಕರಣವನ್ನು ನಿರ್ವಹಿಸಬಹುದಾದ ಮತ್ತು ಆಸ್ತಿಯ ಮಾಲೀಕತ್ವದ ಬಗ್ಗೆ ನಿರ್ಧಾರ ಮಾಡಬಹುದಾದ ವಿಚಾರವಾಗಿ ತೀವ್ರ ಕಳವಳ ವ್ಯಕ್ತವಾಗಿತ್ತು. ವಿವಾದ ಪರಿಹಾರ ಪ್ರಕ್ರಿಯೆಯಲ್ಲಿ ಜಿಲ್ಲಾಧಿಕಾರಿಯ ಬದಲಿಗೆ ರಾಜ್ಯ ಸರ್ಕಾರದ ಅತಿ ಹಿರಿಯ ಅಧಿಕಾರಿ ಇರಬೇಕು ಅನ್ನೋ ತೆಲುಗುದೇಶಂ ಸಂಸದ ಲಾವು ಶ್ರೀಕೃಷ್ಣ ದೇವರಾಯಲು ಪ್ರಸ್ತಾಪಿಸಿದ 4 ತಿದ್ದುಪಡಿಗಳನ್ನು ಜೆಪಿಸಿ ಅಂಗೀಕರಿಸಿದೆ. ಒಂದು ಆಸ್ತಿಯನ್ನು ವಕ್ಫ್ ಆಸ್ತಿಯಾಗಿ ಪರಿಗಣಿಸದೆ ಸರ್ಕಾರಿ ಆಸ್ತಿ ಅಂತ ಪರಿಗಣಿಸಿದ್ರೆ ಕಂದಾಯ ದಾಖಲೆಗಳಲ್ಲಿ ಅಗತ್ಯ ಬದಲಾವಣೆಗಳನ್ನು ಮಾಡುವ ಜವಾಬ್ದಾರಿಯನ್ನ ನಿಯೋಜಿತ ಅಧಿಕಾರಿ ಹೊಂದಿರ್ತಾರೆ. ರಾಜ್ಯ ಮಟ್ಟದಲ್ಲಿ ವಕ್ಫ್ ಮಂಡಳಿಗಳಿಗೆ ರಾಜ್ಯ ಸರ್ಕಾರದಿಂದ ಮುಸ್ಲಿಮೇತರ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮತ್ತು ಕನಿಷ್ಠ 2 ಮುಸ್ಲಿಮೇತರ ಸದಸ್ಯರನ್ನು ನೇಮಿಸೋಕೆ ಅವಕಾಶ ನೀಡುವ ಪ್ರಸ್ತಾಪವನ್ನ ವಕ್ಫ್ ತಿದ್ದುಪಡಿ ಮಸೂದೆ ಹೊಂದಿದೆ. ವಕ್ಫ್ ಮಂಡಳಿಯ ಭಾಗವಾಗಿರುವ ರಾಜ್ಯ ಸರ್ಕಾರಿ ಅಧಿಕಾರಿ ವಕ್ಫ್ ವಿಷಯಗಳನ್ನು ನಿಭಾಯಿಸುವ ಜಂಟಿ ಕಾರ್ಯದರ್ಶಿ ಮಟ್ಟದ ಅಧಿಕಾರಿ ಆಗಿರಬೇಕು ಅಂತ ಹೇಳುವ ಈ ನಿಬಂಧನೆಗೆ ಬಿಜೆಪಿ ಸಂಸದ ಅಭಿಜಿತ್ ಗಂಗೋಪಾಧ್ಯಾಯ ಮಾಡಿದ ತಿದ್ದುಪಡಿಯನ್ನ ಜೆಪಿಸಿ ಅಂಗೀಕರಿಸಿದೆ. ವಕ್ಫ್ ನ್ಯಾಯಮಂಡಳಿಯಲ್ಲಿ ಮುಸ್ಲಿಂ ಕಾನೂನು ಮತ್ತು ನ್ಯಾಯಶಾಸ್ತ್ರದ ಜ್ಞಾನ ಹೊಂದಿರುವ ಸದಸ್ಯರನ್ನ ಕಡ್ಡಾಯಗೊಳಿಸುವ ಪ್ರಸ್ತಾಪವನ್ನ ಬಿಜೆಪಿ ರಾಜ್ಯಸಭಾ ಸಂಸದ ಗುಲಾಂ ಅಲಿ ಮಾಡಿದ್ರು. ಆ ತಿದ್ದುಪಡಿಯನ್ನು ಜೆಪಿಸಿ ಅಂಗೀಕರಿಸಿದೆ. ನ್ಯಾಯಮಂಡಳಿ ಹಾಲಿ ಅಥವಾ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರನ್ನ ಅಧ್ಯಕ್ಷರಾಗಿ ಮತ್ತು ರಾಜ್ಯ ಸರ್ಕಾರದ ಜಂಟಿ ಕಾರ್ಯದರ್ಶಿ ಮಟ್ಟದ ಅಧಿಕಾರಿಯನ್ನ ಸದಸ್ಯರಾಗಿ ಹೊಂದಿರಬೇಕು ಅಂತ ಈ ಮೊದಲು ವಕ್ಫ್ ತಿದ್ದುಪಡಿ ಮಸೂದೆ ಪ್ರಸ್ತಾಪಿಸಿತ್ತು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.